ಓಂ ನಮಃ ಶಿವಾಯ. ಸಿಂಹರಾಶಿಯವರೇ, ಇಂದು ಶನಿ, ರಾಹು ಮತ್ತು ಕೇತು ನಿಮ್ಮ ಶತ್ರುಗಳ ರಾಶಿಚಕ್ರಕ್ಕೆ ಹೋಗುತ್ತಾರೆ. ಜಾಗರೂಕರಾಗಿರಿ, ಏಕೆಂದರೆ ನಿಮ್ಮ ಜೀವನವು ಮತ್ತೆಂದಿಗೂ ಮೊದಲಿನಂತೆ ಇರುವುದಿಲ್ಲ. ನಿಮ್ಮ ಜಾತಕದಲ್ಲಿರುವ 3 ಪ್ರಮುಖ ಗ್ರಹಗಳಾದ ಶನಿ, ರಾಹು ಮತ್ತು ಕೇತುಗಳು ನಿಮಗೆ ಅನೇಕ ತೊಂದರೆಗಳನ್ನು ಉಂಟುಮಾಡುತ್ತವೆ ಮತ್ತು ಅವು ನಿಮ್ಮ ದೃಷ್ಟಿಯಲ್ಲಿದ್ದಾಗ ಅವು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಬಹುದು. ಆದರೆ ಈ 3 ಗ್ರಹಗಳಿಂದಾಗಿ ನೀವು ಹಿಂದೆ ಅನೇಕ ಪರೀಕ್ಷೆಗಳು ಮತ್ತು ಹೋರಾಟಗಳನ್ನು ಎದುರಿಸಿದ್ದೀರಿ. ಆದರೆ ಈಗ ಚಿಂತಿಸುವ ಅಗತ್ಯವಿಲ್ಲ. ಈ 3 ಗ್ರಹಗಳಾದ ಶನಿ, ರಾಹು ಮತ್ತು ಕೇತುಗಳು ಈಗ ನಿಮ್ಮ ಶತ್ರುಗಳ ರಾಶಿಚಕ್ರಕ್ಕೆ ಹೋಗುತ್ತಿದ್ದಾರೆ. ನೀವು ಒಪ್ಪದವರ, ನಿಮ್ಮನ್ನು ತಮ್ಮ ಪರಮಶತ್ರು ಎಂದು ಪರಿಗಣಿಸುವವರ, ನೀವು 36 ಬಿಂದುಗಳ ಸಂಬಂಧವನ್ನು ಹೊಂದಿರುವವರ ರಾಶಿಚಕ್ರಕ್ಕೆ ಅವರು ಪ್ರವೇಶಿಸಲಿದ್ದಾರೆ. ಆದರೆ ಈ 3 ಗ್ರಹಗಳು ನಿಮ್ಮ ಶತ್ರುಗಳ ರಾಶಿಚಕ್ರಕ್ಕೆ ಪ್ರವೇಶಿಸಿದಾಗ ಅದು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳನ್ನು ತರುತ್ತದೆ ಎಂಬುದನ್ನು ನೋಡುವುದು ತುಂಬಾ ಆಸಕ್ತಿದಾಯಕವಾಗಿದೆ. ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ, ಏಕೆಂದರೆ ಸುಳ್ಳುಗಳು ಹೆಚ್ಚು ಕಾಲ ಉಳಿಯುವುದಿಲ್ಲ. ಅನೇಕ ಜನರು ನಿಮ್ಮನ್ನು ಮೋಸಗೊಳಿಸುತ್ತಾರೆ, ನಿಮ್ಮ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಪದೇ ಪದೇ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಅದು ನಾಳೆಯೇ ಆಗುತ್ತದೆ ಎಂದು ಅವರು ಹೇಳುತ್ತಾರೆ. ನಾನು ನಿಮ್ಮೊಂದಿಗೆ ನಿಲ್ಲುತ್ತೇನೆ. ಯಾವುದೇ ಸುಳ್ಳು ಶಾಶ್ವತವಲ್ಲ. ಸುಳ್ಳಿನ ಮುಖವಾಡ ಧರಿಸಿದ ಕೆಲವರು ಬಿಚ್ಚಲ್ಪಡಲಿದ್ದಾರೆ. ಈ 3 ಗ್ರಹಗಳು ಒಟ್ಟಾಗಿ ನಿಮ್ಮ ಶತ್ರುವನ್ನು ಬಹಿರಂಗಪಡಿಸಲಿವೆ. ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸಿದವರು, ನೀವು ಮಾಡುವ ಎಲ್ಲದನ್ನಲ್ಲೂ ಮಧ್ಯಪ್ರವೇಶಿಸಿದ ನಿಮ್ಮ ಶತ್ರುಗಳು ಮೊದಲು ಮುರಿಯಲ್ಪಡುತ್ತಾರೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ನಿಮ್ಮ ಯಾವ ತಪ್ಪುಗಳು ನಿಮಗೆ ದುಬಾರಿಯಾಗಬಹುದು ಮತ್ತು ಯಾವ ಪರಿಹಾರಗಳನ್ನು ಕಾರ್ಯಗತಗೊಳಿಸಿದರೆ ಇದ್ದಕ್ಕಿದ್ದಂತೆ ನಿಮ್ಮನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಬಹುದು ಎಂಬುದನ್ನು ಸಹ ನಾನು ವಿವರಿಸುತ್ತೇನೆ. ಆದ್ದರಿಂದ ಕೊನೆಯವರೆಗೂ ವಿಡಿಯೋವನ್ನು ನೋಡಿರಿ, ಏಕೆಂದರೆ ಶನಿ, ರಾಹು ಮತ್ತು ಕೇತು ಈಗ ಶತ್ರುಗಳ ಮನೆಯನ್ನು ತಲುಪಿದ್ದಾರೆ. ಈಗ ಆ ದೃಶ್ಯವನ್ನು ನೋಡುವ ಸಮಯ ಬಂದಿದೆ. ನಿಮ್ಮನ್ನು ನೋಡಿ ನಕ್ಕ ಮತ್ತು ನಿಮ್ಮನ್ನು ಕೆಣಕಿದವರು ತಮ್ಮ ಜೀವನದಲ್ಲಿ ದೊಡ್ಡ ಪ್ರಕ್ಷುಬ್ಧತೆಯನ್ನು ಎದುರಿಸಲಿದ್ದಾರೆ. ಆದರೆ ಪ್ರಶ್ನೆ ಉದ್ಭವಿಸುತ್ತದೆ, ಶನಿ, ರಾಹು ಮತ್ತು ಕೇತು ಶತ್ರುಗಳ ರಾಶಿಚಕ್ರ ಚಿಹ್ನೆಯನ್ನು ತಲುಪಿದಾಗ ಏಕೆ ಅಪಾಯಕಾರಿಯಾಗುತ್ತಾರೆ? ಏಕೆಂದರೆ ಈ ಗ್ರಹಗಳು ಸಾಮಾನ್ಯ ಗ್ರಹಗಳಲ್ಲ. ಈ 3 ಗ್ರಹಗಳು ಯಾರೊಬ್ಬರ ಜಾತಕವನ್ನು ತಲುಪಿದಾಗ ಅವರು ಸಂಘರ್ಷವನ್ನು ಅನುಮತಿಸುವುದಿಲ್ಲ. ಇದು ನಿಮ್ಮ ಕರ್ಮಗಳ ಫಲವನ್ನೂ ಸಹ ನೀಡುತ್ತದೆ. ನಿಮ್ಗೆ ದ್ರೋಹ ಮಾಡಿದವರು ಈಗ ತಮ್ಮ ಕರ್ಮಗಳ ಪರಿಣಾಮಗಳನ್ನು ಎದುರಿಸುತ್ತಾರೆ. ನಿಮ್ಗೆ ತಪ್ಪು ಮಾಡಿದವರು ತುಂಬಾ ಕಠಿಣ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಜಾಗರೂಕರಾಗಿರಿ, ಏಕೆಂದರೆ ಮುಂದೆ ಏನಾಗುತ್ತದೆಯೋ ಅದು ನಿಮ್ಮ ಕರ್ಮಗಳ ಪ್ರಕಾರ ಇರುತ್ತದೆ. ನಾನು ನಿಮಗೆ ಪ್ರತಿಯೊಂದು ವಿವರವನ್ನು ವಿವರಿಸುತ್ತೇನೆ. ಕೇಳುವುದರಿಂದ ನಿಮ್ಮ ಹೃದಯಕ್ಕೆ ಶಾಂತಿ ಸಿಗುತ್ತದೆ ಮತ್ತು ನಿಮ್ಮ ಕರ್ಮಗಳ ಪರಿಣಾಮಗಳು ಇಂದಲ್ಲದಿದ್ದರೆ ನಾಳೆ ಖಂಡಿತವಾಗಿಯೂ ಫಲ ನೀಡುತ್ತವೆ ಎಂಬುದನ್ನು ನಿಮಗೆ ಕಲಿಸುತ್ತದೆ. ನಿಮ್ಮ ಶತ್ರುಗಳು ಹಿಂದೆಂದೂ ಕಲಿಯದ ಪಾಠವನ್ನು ಕಲಿಯುತ್ತಾರೆ. ಮೊದಲು ಶನಿದೇವನು ತನ್ನ ರಾಶಿಚಕ್ರ ಚಿಹ್ನೆಯನ್ನು ಪ್ರವೇಶಿಸಿದಾಗ ನಿಮ್ಮ ಶತ್ರುವಿನ ಜೀವನದಲ್ಲಿ ಯಾವ ಬದಲಾವಣೆಗಳು ಸಂಭವಿಸುತ್ತವೆ ಎಂಬುದನ್ನು ಚರ್ಚಿಸೋಣ. ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಸಂಭವಿಸುತ್ತವೆ? ನಿಮ್ಮ ಜವಾಬ್ದಾರಿಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು. ಆಗಾಗ್ಗೆ ನಾವು ಜವಾಬ್ದಾರಿಗಳಿಂದ ದೂರ ಸರಿಯುತ್ತೇವೆ. ನಾನು ಈ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ, ನಾನು ಇದನ್ನು ಮಾಡಲು ಪ್ರಯತ್ನಿಸಿದರೆ ನನ್ನ ಸಮಯ ಸಂಪೂರ್ಣವಾಗಿ ವ್ಯರ್ಥವಾಗುತ್ತದೆ. ಆದರೆ ನೀವೀಗ ನಿಮ್ಮ ಜವಾಬ್ದಾರಿಗಳಿಂದ ದೂರ ಸರಿಯಬಾರದು, ಏಕೆಂದರೆ ಇದು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸರಿಯಾದ ಸಮಯ. ಶನಿಯು ನಿಮ್ಮ ಶತ್ರುವಿನ ಜಾತಕದಲ್ಲಿ ಪ್ರಮುಖನಾಗಿದ್ದಾನೆ ಮತ್ತು ಇದು ಅವರ ಕೆಲಸದಲ್ಲಿ ಗಮನಾರ್ಹ ತೊಂದರೆಗಳನ್ನು ಸೃಷ್ಟಿಸುತ್ತದೆ. ಆದರೂ ನೀವು ನಿಮ್ಮ ಎಲ್ಲಾ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಕೆಲಸದ ಒತ್ತಡವೂ ನಿಮ್ಮ ಮೇಲಿರುತ್ತದೆ. ನೀವು ಅತಿಯಾಗಿ ಮುಳುಗಬಹುದು. ಯಾರಾದರೂ ನಿಮಗೆ ಹೆಚ್ಚಿನ ಕೆಲಸದ ಹೊರೆಗಳನ್ನು ಹಾಕಬಹುದು. ಇದು ಜೀವನ ಎಂದು ನಿಮಗೆ ಅನಿಸುವಂತೆ ಮಾಡಬಹುದು. ಆದರೆ ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ಶತ್ರುವಿನ ಕೆಲಸವು ಗಮನಾರ್ಹ ಬೆದರಿಕೆಯನ್ನು ಎದುರಿಸುತ್ತದೆ. ಆದ್ದರಿಂದ ನಿಮಗೆ ಸ್ವಲ್ಪ ಕೆಲಸವೂ ಇದ್ದರೂ ಸಹ ಅದನ್ನು ದೇವರ ಕೃಪೆ ಎಂದು ಪರಿಗಣಿಸಿ. ಕೆಲವೊಮ್ಮೆ ನೀವು ಒಂಟಿತನವನ್ನು ಅನುಭವಿಸಬಹುದು ಮತ್ತು ಜನರು ನಿಮ್ಮನ್ನು ತ್ಯಜಿಸಬಹುದು. ಆದರೆ ಇದು ತಪ್ಪು ಜನರ ನಿಜವಾದ ಸ್ವರೂಪವನ್ನು ನೀವು ಅರ್ಥಮಾಡಿಕೊಳ್ಳಲು ಮಾತ್ರ. ಕೆಲವೊಮ್ಮೆ ಒಂಟಿತನವು ಜೀವನದಲ್ಲಿ ಬರುತ್ತದೆ. ಹೀಗಾಗಿ ನಾವು ದ್ರೋಹಿಗಳನ್ನು ಗುರುತಿಸಬಹುದು. ಶನಿದೇವನು ಪ್ರಸ್ತುತ ಶತ್ರುವಿನ ರಾಶಿಚಕ್ರದಲ್ಲಿರುವುದರಿಂದ ಶನಿದೇವನು ನಿಮ್ಮನ್ನು ದ್ರೋಹಿಗಳಿಂದ ಬೇರ್ಪಡಿಸಲು ತನ್ನ ಕೈಯಾದಷ್ಟು ಪ್ರಯತ್ನಿಸುತ್ತಾರೆ. ಅವರು ನಿಮ್ಮ ಶತ್ರುಗಳು. ನಿಮ್ಮನ್ನು ಉಪಯೋಗಿಸಿಕೊಳ್ಳಲು, ತಮ್ಮನ್ನು ತಾವು ಮುನ್ನಡೆಸಲು, ನಿಮ್ಮ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳಲು ಅಥವಾ ಭವಿಷ್ಯದಲ್ಲಿ ನಿಮಗೆ ಗಂಭೀರ ಹಾನಿಯನ್ನು ಉಂಟುಮಾಡಲು ಬಯಸುವ ಕೆಲವು ತಪ್ಪು ಜನರು ಈ ಸಮಯದಲ್ಲಿ ನಿಮ್ಮಿಂದ ದೂರವಾಗುತ್ತಾರೆ. ಇದನ್ನು ನೆನಪಿನಲ್ಲಿಡಿ, ಏಕೆಂದರೆ ಇದು ಬಾಹ್ಯಾಕಾಶದಲ್ಲಿ ಗಮನಾರ್ಹ ರಾಶಿಚಕ್ರ ಬದಲಾವಣೆ ಸಂಭವಿಸಿದ ಸಮಯದಿಂದ ನಿಜವಾದ ಶಕ್ತಿ ಹೊರಹೊಮ್ಮುತ್ತದೆ. ಆದರೆ ಶನಿದೇವನು ಶತ್ರುಗಳ ಮನೆಗೆ ಪ್ರವೇಶಿಸಿದ್ದು ನಿಮ್ಮನ್ನು ಮುರಿಯಲಲ್ಲ, ಆದರೆ ನಿಮ್ಮನ್ನು ಕಬ್ಬಿಣದಂತೆ ಬಲಶಾಲಿ ಮತ್ತು ಶಕ್ತಿಶಾಲಿ ಮಾಡಲು ಎಂಬುದನ್ನು ನೆನಪಿನಲ್ಲಿಡಿ. ಈ ಸಮಯದಲ್ಲಿ ನೀವು ಯಾರು ನಿಮ್ಮವರು, ಯಾರು ಅಪರಿಚಿತರು, ದೊಡ್ಡ ಭರವಸೆಗಳನ್ನು ನೀಡಿದರೂ ಅವುಗಳನ್ನು ಮುರಿದವರು ಮತ್ತು ಸಂದರ್ಭಗಳ ಎದುರೇ ಓಡಿಹೋದವರು ಯಾರು ಎಂಬುದನ್ನು ಅರ್ಥಮಾಡಿಕೊಳ್ಳುತ್ತೀರಿ.
ಈ ಸಮಯದಲ್ಲಿ ನಿಮ್ಮವರು ಎಷ್ಟು ಮತ್ತು ಅಪರಿಚಿತರು ಎಷ್ಟು ಎಂಬುದನ್ನು ನೀವು ಅರಿಯುತ್ತೀರಿ ಮತ್ತು ನೀವು ನಿಮ್ಮವರನ್ನು ಜನಸಂಪುಟದಿಂದ ವಿಂಗಡಿಸಬೇಕಾದ ಸಮಯವಿದು. ಓಡಿಹೋದವರು ಶತ್ರುಗಳು. ಶನಿದೇವನು ನಿರ್ಧಾರ ತೆಗೆದುಕೊಂಡಿದ್ದಾನೆ. ಈಗ ಭವಿಷ್ಯವನ್ನು ನಿರ್ವಹಿಸಲು ನಿಮ್ಮ ಕೈಯಲ್ಲಿದೆ. ಏಕೆಂದರೆ ನೀವು ತಪ್ಪು ಜನರ ನಡುವೆ ಇದ್ದರೆ ನೀವು ಜೀವನದಲ್ಲಿ ಎಂದಿಗೂ ಮುಂದುವರಿಯಲು ಸಾಧ್ಯವಿಲ್ಲ. ನಿಮ್ಗೆ ಬೇಕಾಗಿರುವುದು ಎಚ್ಚರಿಕೆ. ನೀವು ತೆಗೆದುಕೊಳ್ಳಬೇಕಾದ ಏಕೈಕ ಮುನ್ನೆಚ್ಚರಿಕೆ ಏನೆಂದರೆ ಸುಳ್ಳು ಹೇಳುವುದನ್ನು ಅಪ್ಪಿಸುವುದು. ನೀವು ಶಾರ್ಟ್ಕಟ್ಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಮತ್ತು ನೀವು ಹಾಗೆ ಮಾಡಿದರೂ ಸಹ ನೀವು ಯಾರ ಹಕ್ಕುಗಳನ್ನು ಉಲ್ಲಂಘಿಸಬಾರದು. ಶನಿದೇವನಿಗೆ ಈ 3 ವಿಷಯಗಳು ಇಷ್ಟವಿಲ್ಲ. ಆಗಾಗ್ಗೆ ಸುಳ್ಳು ಹೇಳುವ ಜನರು ಕೆಲಸಗಳನ್ನು ಚುರುಕಾಗಿ ಮಾಡಲು ವಿವಿಧ ಶಾರ್ಟ್ಕಟ್ಗಳನ್ನು ಆಶ್ರಯಿಸುತ್ತಾರೆ. ಅವರು ಒಂದೇ ಸಮಯಕ್ಕೆ 4 ಅಥವಾ 5 ಕೆಲಸಗಳನ್ನು ತೆಗೆದುಕೊಳ್ಳುತ್ತಾರೆ. ಅವರ ಸ್ವಂತ ಕೆಲಸವನ್ನು ಹಾಳು ಮಾಡುತ್ತಾರೆ. ಬೇರೆಯವರ ಹಕ್ಕುಗಳನ್ನು ಅತಿಕ್ರಮಿಸುವುದು ಶನಿದೇವನಿಗೆ ಇಷ್ಟವಿಲ್ಲ. ನೀವು ನಿಮ್ಮ ಕಠಿಣ ಪರಿಶ್ರಮದ ಮೂಲಕ ನಿಮ್ಮ ಗುರಿಗಳನ್ನು ಸಾಧಿಸಬೇಕು. ಬೇರೆಯವರ ಹಕ್ಕುಗಳನ್ನು ಅತಿಕ್ರಮಿಸುವುದು ಅಂತಿಮವಾಗಿ ನಿಮ್ಮ ಪತನಕ್ಕೆ ಕಾರಣವಾಗುತ್ತದೆ. ಏಕೆಂದರೆ ಶನಿ ವಿಳಂಬವಾದರೂ ಸಹ ಶಿಕ್ಷೆಯನ್ನು ನೀಡುತ್ತದೆ. ಪ್ರಸ್ತುತ ಶನಿ ನಿಮ್ಮ ಶತ್ರುವಿನ ರಾಶಿಚಕ್ರದಲ್ಲಿದ್ದಾನೆ. ಆದ್ದರಿಂದ ನೀವು ಜಾಗರೂಕರಾಗಿರಬೇಕು. ಪರೀಕ್ಷೆ ನಿಮ್ಮ ಶತ್ರುವಿನಿಂದ ಆಗಬಹುದು, ಆದರೆ ನೀವು ಪಾಠ ಕಲಿಯುತ್ತೀರಿ. ಈಗ ರಾಹುವಿನ ಬಗ್ಗೆ. ರಾಹು ಶತ್ರುವಿನ ರಾಶಿಚಕ್ರ ಚಿಹ್ನೆಯನ್ನು ಪ್ರವೇಶಿಸುವುದರಿಂದ ಗೊಂದಲ, ವಂಚನೆ ಮತ್ತು ಹಠಾತ್ ಬದಲಾವಣೆಗಳು ಉಂಟಾಗುತ್ತವೆ. ಸ್ನೇಹಿತರೆ, ನನ್ನ ಮಾತನ್ನು ಬಹಳ ಎಚ್ಚರಿಕೆಯಿಂದ ಕೇಳಿಸಿ. ಏಕೆಂದರೆ ನಿಮ್ಮ ರಾಶಿಚಕ್ರದಲ್ಲಿ ನಿಮ್ಮನ್ನು ಬಹಳ ಲೊಂಗ ಸಮಯದಿಂದ ಪರೀಕ್ಷಿಸುತ್ತಿರುವ, ನಿಮ್ಮನ್ನು ಸಂದಿಗ್ಧತೆಗೆ ಸಿಲುಕಿಸುತ್ತಿರುವ ಮತ್ತು ನಿಮ್ಮ ಜೀವನದಲ್ಲಿ ಚಾಲೆಂಜ್ಗಳನ್ನು ಸೃಷ್ಟಿಸುತ್ತಿರುವ ಅದೇ ರಾಹು ಈಗ ಶತ್ರುಗಳ ಮನೆಗೆ ಹೋಗಿದ್ದಾನೆ. ಅಂದರೆ ಅವನು ಶತ್ರುಗಳ ಜಾತಕದಲ್ಲಿ 7ನೇ ಮನೆಗೆ ನೆಲೆಸಿದ್ದಾನೆ. ಇದು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳನ್ನು ತರುತ್ತದೆ? ನಿಮಗೆ ಒಳ್ಳೆಯ ಭಾವ ಮೂಡಿಸುವ ಅನೇಕ ಸನ್ನಿವೇಶಗಳು ಉದ್ಭವಿಸುತ್ತವೆ. ಬಹಳ ಲೊಂಗ ಸಮಯದಿಂದ ನಿಮ್ಮ ಮನಸ್ಸು ಅಲೆದಾಡುತ್ತಿತ್ತು. ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ಯೋಚಿಸುತ್ತಿದ್ದಿರಿ. ನಿಮಗೆ ಏನೂ ಮಾಡಲು ಅನಿಸುತ್ತಿರಲಿಲ್ಲ. ಈಗ ಈ ವ್ಯಾಕುಲತೆ ಕರಗುತ್ತದೆ ಮತ್ತು ನಿಮ್ಮ ಬಗ್ಗೆ ಕೆಟ್ಟದಾಗಿ ಭಾವಿಸಿದವರು ರಾಹು ಅವರ ಜಾತಕವನ್ನು ಪ್ರವೇಶಿಸಿರುವುದರಿಂದ ಗೊಂದಲಕ್ಕೊಳಗಾಗುತ್ತಾರೆ. ಅವರ ಅನೇಕ ಪಿತೂರಿಗಳು ಈಗ ವಿಫಲವಾಗುತ್ತವೆ. ತಪ್ಪು ಜನರನ್ನು ನಂಬಬೇಡಿ. ಜಾಗರೂಕರಾಗಿರಿ. ನಿಮ್ಮ ದುರಾಸೆ ಹೆಚ್ಚಾಗಬಹುದು. ಏಕೆಂದರೆ ಜೀವನದಲ್ಲಿ ಎಲ್ಲವೂ ನಿಮ್ಮ ಬಳಿಗೆ ಬರಲು ಪ್ರಾರಂಭಿಸಿದಾಗ ಹಣವು ಹರಿಯಲು ಪ್ರಾರಂಭಿಸುತ್ತದೆ ಮತ್ತು ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭಿಸಿದಾಗ ಒಬ್ಬ ವ್ಯಕ್ತಿಯು ಸ್ವಲ್ಪ ಹೆಚ್ಚು ಗಳಿಸಲು, ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಲು ಯೋಚಿಸುತ್ತಾನೆ. ಇದು ಒಳ್ಳೆಯದು. ಆದರೆ ದುರಾಸೆಯಾಗಬೇಡಿ. ಅನ್ಯಾಯದ ವಿಧಾನಗಳ ಮೂಲಕ ಹಣವನ್ನು ಗಳಿಸಬೇಡಿ. ಇಲ್ಲದಿದ್ದರೆ ರಾಹು ಪ್ರತಿಕೂಲನಾಗುತ್ತಾನೆ. ನಿಮ್ಮ ಜೀವನದಲ್ಲಿ ಜಾಗರೂಕರಾಗಿರಿ. ರಾಹು ಶತ್ರುಗಳ ಮನೆಗೆ ಭೇಟಿ ನೀಡುತ್ತಿರುವುದು ನಿಮ್ಮನ್ನು ಕೆಡವಲು ಅಲ್ಲ, ಬದಲಾಗಿ ಸತ್ಯವನ್ನು ತೋರಿಸಲು. ನಿಮ್ಮನ್ನು ನಿರಂತರವಾಗಿ ಗುರಿಯಾಗಿಸಿಕೊಂಡವರು, ನಿಮ್ಮ ತಪ್ಪುಗಳನ್ನು ಎತ್ತಿ ತೋರಿಸುವವರು, ನಿಮ್ಮ ನ್ಯೂನತೆಗಳನ್ನು ಎತ್ತಿ ತೋರಿಸುವವರು ಮತ್ತು ಹಗಲಿರುಳು ನಿಮ್ಮನ್ನು ಕೆಣಕುವವರ ನಿಜವಾದ ಸ್ವರೂಪವನ್ನು ನೀವು ಕಂಡುಕೊಳ್ಳಲಿದ್ದೀರಿ. ಈಗ ಈ ಜನರು ತಮ್ಮನ್ನು ಜಗತ್ತು ಅವರನ್ನು ನೋಡಿ ನಗುವ ಸ್ಥಾನದಲ್ಲಿ ಕಂಡುಕೊಳ್ಳುತ್ತಾರೆ. ಜನರು ಅವರನ್ನು ಕೆಣಕುತ್ತಾರೆ. ಅವರ ಜೀವನದಲ್ಲಿ ನಿಮ್ಮ ಪರಿಸ್ಥಿತಿ ಮತ್ತು ನೀವು ನಿಮಗೆ ಎಷ್ಟು ಹೇಳಿದ್ದಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳುವ ಪರಿಸ್ಥಿತಿ ಉದ್ಭವಿಸುತ್ತದೆ. ಅವರಿದನ್ನು ಅರಿತುಕೊಳ್ಳುತ್ತಾರೆ. ಏಕೆಂದರೆ ನಿಮ್ಮ ಕ್ರಿಯೆಗಳ ಫಲಗಳು ಇಂದು ಅಲ್ಲದಿದ್ದರೆ ನಾಳೆ ಖಂಡಿತವಾಗಿಯೂ ಈಡೇರುತ್ತವೆ. ರಾಹು ಒಂದು ಗ್ರಹವಾಗಿದ್ದು ಅದು ಬಯಸಿದರೆ ನಿಮ್ಮನ್ನು 2 ದಿನಗಳಲ್ಲಿ ಕೋಟ್ಯಾಧಿಪತಿಯನ್ನಾಗಿ ಮಾಡಬಹುದು ಅಥವಾ 2 ದಿನಗಳಲ್ಲಿ ನಿಮ್ಮನ್ನು ಬೀದಿಗೆ ತರಬಹುದು. ಈಗ ರಾಹು ನಿಮಗೆ, ನಿಮ್ಮ ಶತ್ರುಗಳಿಗೆ ದ್ರೋಹ ಮಾಡಿದವರ ಮನೆಗೆ ಪ್ರವೇಶಿಸಿರುವುದರಿಂದ ನಿಮಗೆ ಖಂಡಿತವಾಗಿಯೂ ನ್ಯಾಯ ಸಿಗುತ್ತದೆ. ನಿಮ್ಮೊಂದಿಗೆ ಎಲ್ಲವೂ ಚೆನ್ನಾಗಿರುತ್ತದೆ. ಆದರೆ ನಿಮ್ಮ ಶತ್ರುಗಳು ಅವರು ನಿಮಗೆ ಮಾಡಿದ ತಪ್ಪಿನಿಂದ ಬಹಳಷ್ಟು ಕಲಿಯುತ್ತಾರೆ. ಅವರಿದಕ್ಕಾಗಿ ವಿಷಾದಿಸುತ್ತಾರೆ ಮತ್ತು ಈಗ ನೀವು ನಿರಾಳತೆಯಲ್ಲೂ ಅನುಭವಿಸುವಿರಿ. ಆದರೆ ನಿಮ್ಮ ಶತ್ರುವಿನ ಹೃದಯ ಭಾರವಾಗಿರುತ್ತದೆ. ಆದರೆ ಇದು ನಿಮ್ಮನ್ನು ಹೇಗೆ ಅಪಾಯಕ್ಕೆ ಸಿಲುಕಿಸುತ್ತಿದೆ? ನನ್ನ ಮಗುವೆ, ಇದನ್ನು ಬಹಳ ಎಚ್ಚರಿಕೆಯಿಂದ ಕೇಳಿ. ಬೇಗನೆ ಶ್ರೀಮಂತರಾಗಬೇಕೆಂಬ ಪ್ರಲೋಭನೆ ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸಬಹುದು. ನೆನಪಿಡಿ, ನೀವು ಕಟ್ಟಡದ ತುದಿಯನ್ನು ತಲುಪಬೇಕಾದರೆ ನೀವು ಒಂದೊಂದಾಗಿ ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ. ನೀವು ಒಂದೇ ಬಾರಿಗೆ ಜಿಗಿಯುವ ಮೂಲಕ ಮೇಲಕ್ಕೆ ತಲುಪುತ್ತೀರಿ. ಅದು ಸಾಧ್ಯವಿಲ್ಲ. ಆದ್ದರಿಂದ ನೀವು ಶ್ರೀಮಂತರಾಗಬೇಕು. ಕಷ್ಟಪಟ್ಟು ಕೆಲಸ ಮಾಡಿ, ಶ್ರಮಿಸಿ, ಒಂದೊಂದೇ ಹೆಜ್ಜೆ ಇರಿಸಿ. ಶಾರ್ಟ್ಕಟ್ಗಳನ್ನು ತೆಗೆದುಕೊಳ್ಳಬೇಡಿ. ತಪ್ಪು ಕೆಲಸವನ್ನು ಆರಿಸಬೇಡಿ. ಇಲ್ಲದಿದ್ದರೆ ರಾಹು ನಿಮಗೆ ಪ್ರತಿಕೂಲ ಪರಿಣಾಮಗಳನ್ನು ಬೀರಬಹುದು. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ನಿಮ್ಮ ಕೆಲಸ ಬೇಗನೆ ಪೂರ್ಣಗೊಳ್ಳುತ್ತದೆ. ತಪ್ಪು ಸಂಬಂಧಗಳಲ್ಲಿ ಭಾಗಿಯಾಗಬೇಡಿ. ಅನೇಕ ಜನರು ಒಮ್ಮೆ ಮದುವೆಯಾದ ನಂತರವೂ ಮತ್ತೊಂದು ಸಂಬಂಧದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಇದು ಅವರ ಪಾತ್ರವನ್ನು ಹಾಳು ಮಾಡುತ್ತದೆ. ಪಾತ್ರ ಹಾಳಾಗಿದ್ದರೆ ನೀವು ಜಾಗರೂಕರಾಗಿರಬೇಕು. ರಾಹು ಎಂದಿಗೂ ಚಾರಿತ್ರ್ಯಹೀನರನ್ನು ಬೆಂಬಲಿಸುವುದಿಲ್ಲ.
ರಾಹು ಅವರ ವಿರುದ್ಧ ನಿಲ್ಲುತ್ತಾನೆ. ನೀವು ಕಾನೂನು ಬಾಹಿರವಾದ ಯಾವುದನ್ನೂ ಮಾಡಬಾರದು. ನೀವು ಯಾರೊಬ್ಬರ ಭೂಮಿಯನ್ನು ಕಸಿದುಕೊಂಡಿದ್ದೀರಿ, ಯಾರೊಬ್ಬರ ಹಕ್ಕುಗಳನ್ನು ಕಸಿದುಕೊಂಡಿದ್ದೀರಿ, ಯಾರನ್ನಾದರೂ ಹಣದಿಂದ ವಂಚಿಸಿದ್ದೀರಿ, ಕದ್ದಿದ್ದೀರಿ, ಅಥವಾ ಮದ್ಯ ಅಥವಾ ಇತರ ತಪ್ಪುಗಳಲ್ಲಿ ತೊಡಗಿದ್ದೀರಿ. ಇದನ್ನು ನೆನಪಿಡಿ. ನೀವು ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ರಾಹು ನಿಮಗೆ ಎಲ್ಲವನ್ನೂ ನೀಡುತ್ತಾನೆ. ಆದರೆ ನೀವು ಈ ಕೆಲಸಗಳನ್ನು ಮಾಡಿದರೆ ರಾಹು ನಿಮ್ಮಿಂದ ಎಲ್ಲವನ್ನೂ ಕಸಿದುಕೊಳ್ಳುತ್ತಾನೆ. ನೀವು ಜಾಗರೂಕರಾಗಿದ್ದರೆ ರಾಹು ನಿಮ್ಮನ್ನು ಜನಸಂದಣಿಯಿಂದ ಪ್ರತ್ಯೇಕಿಸುತ್ತಾನೆ. ನೀವು ಬಯಸಿದ್ದೆಲ್ಲವೂ ನಿಮಗೆ ಸಿಗುತ್ತದೆ ಮತ್ತು ನಿಮ್ಮ ಶತ್ರು ನಿಮ್ಮನ್ನು ದಿಟ್ಟಿಸಿ ನೋಡುತ್ತಲೇ ಇರುತ್ತಾನೆ. ನೀವು ಎಲ್ಲಿಗೆ ತಲುಪಿದ್ದೀರಿ? ನಿಯಮಗಳನ್ನು ಪಾಲಿಸುವುದರ ಬಗ್ಗೆ ಅಷ್ಟೇ. ನಿಯಮಗಳನ್ನು ಪಾಲಿಸದವರು ಮುಖಭಂಗ ಮಾಡುತ್ತಾರೆ. ಆದರೆ ನಿಯಮಗಳನ್ನು ಪಾಲಿಸುವವರು ಮತ್ತು ಗ್ರಹಗಳನ್ನು ಗೌರವಿಸುವವರು ಜೀವನದಲ್ಲಿ ಬಹಳ ದೂರ ಹೋಗುತ್ತಾರೆ. ಮತ್ತು ನಾವು ಕೇತುವಿನ ಬಗ್ಗೆ ಮಾತನಾಡಿದರೆ, ಕೇತು ಶತ್ರುವಿನ ಚಿಹ್ನೆಗೆ ಹೋದಾಗ ಯಾಮ ಬದಲಾವಣೆಗಳು ಸಂಭವಿಸುತ್ತವೆ. ಜಾಗರೂಕರಾಗಿರಿ. ನಂತರ ನೀವು ಯಾವಾಗಲೂ ನಿಮ್ಮೊಂದಿಗೆ ಸಾಗಿಸುತ್ತಿದ್ದ ಕೆಲವು ಹಳೆಯ ಸಂಬಂಧಗಳು, ನೀವು ಯಾವಾಗಲೂ ನಿಮ್ಮದೇ ಎಂದು ಭಾವಿಸಿದ ಕೆಲವು ಹಳೆಯ ಸಂಬಂಧಗಳು, ಆದರೆ ಅವರು ಯಾವಾಗಲೂ ನಿಮಗೆ ದ್ರೋಹ ಮಾಡಿದರು. ಅವರು ಯಾವಾಗಲೂ ನಿಮ್ಮನ್ನು ಬಳಸಿಕೊಂಡರು. ಅಗತ್ಯವಿದ್ದಾಗ ಅವರು ನಿಮ್ಮನ್ನು ನೆನಪಿಸಿಕೊಂಡರು. ವಾಸ್ತವದಲ್ಲಿ ಅವರು ಸಂಬಂಧಿಕರಲ್ಲ, ಬದಲಾಗಿ ನಿಮ್ಮ ಶತ್ರುಗಳು ಮತ್ತು ಯಾವಾಗಲೂ ನಿಮಗೆ ದ್ರೋಹ ಮಾಡಿದ ಶತ್ರುಗಳು. ನೀವು ತುಂಬಾ ಒಳ್ಳೆಯದು ಮಾಡಿದ ನಂತರವೂ ಅವರು ನಿಮಗೆ ದ್ರೋಹ ಮಾಡಿದ್ದಾರೆ. ಅವರು ನಿಮಗೆ ಬಹಳಷ್ಟು ಹೇಳಿದ್ದಾರೆ. ಅವರ ಮುಖಗಳು ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿವೆ. ಒಂದು ದಿನ ಅವರು ನನ್ನನ್ನೂ ಸಹ ಪ್ರೀತಿಸುತ್ತಾರೆ ಎಂದು ನಿಮಗೆ ಅನಿಸಬಹುದು. ಅವರು ನನ್ನೊಂದಿಗೆ ಚೆನ್ನಾಗಿ ಮಾತನಾಡುತ್ತಾರೆ. ಆದರೆ ನೆನಪಿಡಿ, ಬೇವಿನ ಮರ ಯಾವಾಗಲೂ ಕಹಿಯಾಗಿರುತ್ತದೆ, ಅದು ಎಂದಿಗೂ ಸಿಹಿಯಾಗಿರಲು ಸಾಧ್ಯವಿಲ್ಲ. ಈ ಜನರು ನಿಮ್ಮ ಶತ್ರುಗಳು, ಸಂಬಂಧಿಕರಲ್ಲ. ಮತ್ತು ಶನಿ, ರಾಹು ಮತ್ತು ಕೇತುಗಳು ಈಗ ಅವರ ಜಾತಕವನ್ನು ಪ್ರವೇಶಿಸಿರುವುದರಿಂದ ಅದಕ್ಕಾಗಿಯೇ ಅವರು ತಮ್ಮ ಪ್ರಜ್ಞೆಗೆ ಬರಲಿದ್ದಾರೆ. ನಿಮ್ಮನ್ನು ಯಾವಾಗಲೂ ಶೋಷಿಸಿದ ಕೆಲವು ಹಳೆಯ ಸಂಬಂಧಗಳು ನೆಲೆಗೊಳ್ಳಲಿದ್ದವೆ. ಎಂದರೆ ಅವರನ್ನು ಹೊಣೆಗಾರರಾಗಿ ಮಾಡಲಾಗುತ್ತದೆ. ಅವರು ಸಂಪೂರ್ಣವಾಗಿ ದೂರ ಹೋಗುತ್ತಾರೆ, ಅಥವಾ ಅವರ ಖ್ಯಾತಿಯ ಮೇಲೆ ಪರಿಣಾಮ ಬೀರುವ ಏನಾದರೂ ಸಂಭವಿಸಬಹುದು. ಅವರ ಗೌರವ ಅಪಾಯಕ್ಕಿರಬಹುದು. ನಿಮ್ಮ ಆತ್ಮವೇ ನಿಮ್ಮನ್ನು ಪ್ರಶ್ನಿಸುವಂತಹ ಕೆಲವು ಸವಾಲುಗಳನ್ನು ನೀವು ಎದುರಿಸಬಹುದು. ನೀವು ಸರಿ ಅಥವಾ ತಪ್ಪು ಮಾಡಿದ್ದರೂ ನಿಮ್ಮ ಮನಸ್ಸಾಕ್ಷಿಯು ಯಾವುದೇ ತಪ್ಪು ಮಾಡಿದೆ ಎಂದು ಎಂದಿಗೂ ಭಾವಿಸದ ರೀತಿಯಲ್ಲಿ ನಿಮ್ಮ ಕಾರ್ಯಗಳನ್ನು ನಡೆಸಬೇಕು. ನೀವು ಇದರ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಬೇಕು. ಅದೇ ಸಮಯದಲ್ಲಿ ನೀವು ಮೊದಲಿಗಿಂತ ಹೆಚ್ಚು ಶಾಂತವಾಗಿರುತ್ತೀರಿ, ಏಕೆಂದರೆ ನೀವು ಒಳಗೆ ತುಂಬಾ ಒಂಟಿತನವನ್ನು ಅನುಭವಿಸುತ್ತಿದ್ದೀರಿ. ಒಳಗೆ ಸಾಕಷ್ಟು ಗದ್ದಲವಿತ್ತು, ಆದರೆ ಈಗ ನೀವು ಶಾಂತಿಯನ್ನು ಅನುಭವಿಸುವಿರಿ, ಏಕೆಂದರೆ ನಿಮ್ಮ ಶತ್ರುಗಳು ಈಗ ಮೌನವಾಗಿರುತ್ತಾರೆ. ಅವರ ಬಾಯಿ ಮುಚ್ಚಲ್ಪಡುತ್ತದೆ. ಕೇತು ನಿಮ್ಮ ಶತ್ರುವಿನ ಮನೆಗೆ ಪ್ರವೇಶಿಸಿದ ತಕ್ಷಣ ನಿಮ್ಮ ಶತ್ರು ದುರ್ಬಲನಾಗುತ್ತಾನೆ ಮತ್ತು ನೀವು ಶಕ್ತಿಶಾಲಿಯಾಗುತ್ತೀರಿ, ಏಕೆಂದರೆ ಕೇತು ನಿಮ್ಮನ್ನು ಒಳಗಿನಿಂದ ಬಲಪಡಿಸುತ್ತಾನೆ. ಒಬ್ಬ ವ್ಯಕ್ತಿಯು ಹೊರಗಿನಿಂದ ದುರ್ಬಲನಾಗಿದ್ದರೆ ಯಾವುದೇ ಸಮಸ್ಯೆಯಿಲ್ಲ, ಆದರೆ ಅವರು ಒಳಗಿನಿಂದ ದುರ್ಬಲನಾದಾಗ ಅವರು ಸ್ವತಃ ಸೋಲುತ್ತಾರೆ, ಏಕೆಂದರೆ ಅವರು ಬಾಹ್ಯ ಜನರನ್ನು ಹೇಗಾದರೂ ಎದುರಿಸಬಹುದು, ಆದರೆ ಮನಸ್ಸು ದುರ್ಬಲವಾದಾಗ ಅದನ್ನು ಜಯಿಸಲು ವರ್ಷಗಳು ಬೇಕಾಗುತ್ತದೆ. ಹಾಗಾದರೆ ಕೇತು ಏನು ಮಾಡುತ್ತಾನೆ? ಅದು ನಿಮ್ಮ ಮನಸ್ಸನ್ನು ಬಲಪಡಿಸುತ್ತದೆ. ಕೇತು ನಿಮ್ಮನ್ನು ಒಳಗಿನಿಂದ ಬಲಪಡಿಸುತ್ತಾನೆ. ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಕೆಟ್ಟದಾಗಿ ಭಾವಿಸಿದವರ ಮನೆಗೆ ಹೋಗುತ್ತಾರೆ ಮತ್ತು ನಿಮ್ಮ ಮತ್ತು ಅವರ ನಡುವೆ ಸಂಪೂರ್ಣ ಅಂತರವನ್ನು ಸೃಷ್ಟಿಸುತ್ತಾರೆ. ನಿಮ್ಮ ಶತ್ರುಗಳಲ್ಲದ, ಆದರೆ ನೀವು ಅವರನ್ನು ನಿಮ್ಮ ಸ್ವಂತವೆಂದು ಪರಿಗಣಿಸಿದವರು ಸ್ವಯಂಚಾಲಿತವಾಗಿ ನಿಮ್ಮಿಂದ ದೂರವಾಗುತ್ತಾರೆ. ಇದೆಲ್ಲವೂ ಕೇತುವಿನ ಪರಿಣಾಮವಾಗಿರುತ್ತದೆ. ಈ ದಿನಗಳಲ್ಲಿ ಗ್ರಹಗಳು ನಿಮ್ಮ ಶತ್ರುಗಳ ರಾಶಿಚಕ್ರ ಚಿಹ್ನೆಗಳಲ್ಲಿ ಅಂತಹ ಬದಲಾವಣೆಗಳನ್ನು ತರುತ್ತವೆ. ಅದು ಅವರ ಕ್ರಿಯೆಗಳ ಪರೀಕ್ಷೆಯಾಗಿರುತ್ತದೆ, ಆದರೆ ನಿಮಗೆ ಅದೃಷ್ಟದ ಬಾಗಿಲುಗಳನ್ನು ತೆರೆಯುತ್ತದೆ. ಈಗ ತಿಳಿದುಕೊಳ್ಳಬೇಕಾದ ಪ್ರಮುಖ ವಿಷಯವೆಂದರೆ, ನಿಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುವ, ನಿಮ್ಮನ್ನು ಕೆಡವಲು ಪ್ರಯತ್ನಿಸುವ, ನಿಮ್ಮ ಬೆನ್ನು ಹಿಂದೆ ಸಂಚು ಹೂಡುವ ಮತ್ತು ನಿಮ್ಮನ್ನು ದೂಷಿಸುವವರ ಜೀವನದಲ್ಲಿ ಯಾವ ಬದಲಾವಣೆಗಳು ಸಂಭವಿಸಬಹುದು. ಸಾಮಾನ್ಯವಾಗಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಭಾವಿಸಿದವರು ಅಥವಾ ನಿಮ್ಮ ವಿರುದ್ಧ ಪ್ರತಿಕೂಲವಾಗಿ ವರ್ತಿಸಿದವರು, ಅದು ನಿಮ್ಮ ತಪ್ಪಲ್ಲದಿದ್ದರೂ ಸಹ ನಿಮ್ಮನ್ನು ತಮ್ಮ ಶತ್ರುವೆಂದು ಪರಿಗಣಿಸುತ್ತಾರೆ. ಅವರ ಸ್ವಂತ ಆಂತರಿಕ ಸಂಘರ್ಷಗಳು ಹೆಚ್ಚಾಗಲಿವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಅವರ ಸ್ವಂತ ಕುಟುಂಬಗಳಲ್ಲಿ ಘರ್ಷಣೆಗಳು ಹೆಚ್ಚಾಗಬಹುದು. ಇದು ಅವರ ಆಲೋಚನೆಯ ಪರಿಣಾಮವಾಗಿದೆ ಮತ್ತು ಇದು ಅವರ ಕ್ರಿಯೆಗಳ ಪರಿಣಾಮವಾಗಿದೆ. ಇದಲ್ಲದೆ ಅವರ ನಂಬಿಕೆ ಮುರಿಯಲಿದೆ. ಈ ನಂಬಿಕೆಯಲ್ಲಿ ಕೆಲವು ಫಲಪ್ರದವಾಗಿವೆ, ಕೆಲವು ಮುರಿದು ಹೋಗಿವೆ.
ಆದರೆ ಅವರು ನಿಮ್ಮ ವಿರುದ್ಧ ಪ್ರತಿಕೂಲವೆಂದು ನಂಬಿದ್ದ ವ್ಯಕ್ತಿಯನ್ನು ನಂಬುತ್ತಿದ್ದರು. ಆ ನಂಬಿಕೆ ಮುರಿಯುತ್ತದೆ. ಆ ವ್ಯಕ್ತಿ ಅವರಿಗೆ ದ್ರೋಹ ಬಗೆಯುತ್ತಾನೆ. ಇದಲ್ಲದೆ ಅವರ ಹಣವು ಕಳೆದು ಹೋಗಬಹುದು. ಅವರು ಎಲ್ಲಿಂದಲಾದರೂ ಸ್ವಲ್ಪ ಹಣವನ್ನು ಪಡೆಯಬೇಕಾಗಿತ್ತು ಎಂದು ಭಾವಿಸೋಣ. ಆ ಹಣ ಸಿಕ್ಕಿಹಾಕಿಕೊಳ್ಳಬಹುದು. ಇದಲ್ಲದೆ ಯಾರಾದರೂ ಯಾರನ್ನಾದರೂ ನೋಯಿಸಲು ಪ್ರಯತ್ನಿಸಿದಾಗ, ಯಾರನ್ನಾದರೂ ಕೆಟ್ಟದಾಗಿ ಯೋಚಿಸಿದಾಗ ಅಥವಾ ಅವರ ಅವನತಿಗೆ ಬಯಸಿದಾಗ ಅವರು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಶತ್ರುಗಳು ಸಹ ಮಾನಸಿಕವಾಗಿ ತೊಂದರೆಗೊಳಗಾಗುತ್ತಾರೆ. ಕಿರಿಕಿರಿ, ಅನಗತ್ಯ ಕೋಪ ಮತ್ತು ಆಗಾಗ್ಗೆ ಸ್ವಯಂ ಅನುದಮನ. ರಾಹು, ಶನಿ ಮತ್ತು ಕೇತು ಶತ್ರುವನ್ನು ಬೆಂಬಲಿಸುವುದಿಲ್ಲವಾದ್ದರಿಂದ ಇದು ಅವರಿಗೆ ಸಂಭವಿಸಬಹುದು. ಅವರು ಸತ್ಯವನ್ನು ಬೆಂಬಲಿಸುತ್ತಾರೆ. ಅವರ ಕರ್ಮ ಕೆಟ್ಟದಾಗಿದ್ದರೆ ಅವರು ಪ್ರತಿಕೂಲ ಫಲಿತಾಂಶಗಳನ್ನು ನೀಡುತ್ತಾರೆ. ಆದರೆ ಶತ್ರುವಿನ ಕರ್ಮ ಒಳ್ಳೆಯದಾಗಿದ್ದರೆ ಅವರು ಅವನ ಜೇಬುಗಳನ್ನು ಸಹ ತುಂಬಿಸಬಹುದು. ಆದರೆ ರಾಹು, ಕೇತು ಮತ್ತು ಶನಿ ನಿಮ್ಮ ಶತ್ರುವಿನ ರಾಶಿಚಕ್ರ ಚಿಹ್ನೆಯನ್ನು ಪ್ರವೇಶಿಸಿದರೆ ನಿಮ್ಮ ಜೀವನಕ್ಕೆ ಏನು ಸಂತೋಷ ಬರುತ್ತದೆ? ಗುರುಜಿ, ದಯವಿಟ್ಟು ನಮ್ಮ ಜೀವನದಲ್ಲಿ ಈಗ ಏನಾಗಲಿದೆ ಎಂದು ನಮಗೆ ತಿಳಿಸಿ ಎಂದು ತಿಳಿಯಲು ನೀವು ತುಂಬಾ ಕುತೂಹಲದಿಂದ ಇರುತ್ತೀರಿ. ಆದ್ದರಿಂದ ನಾವು ಅವರ ಬಗ್ಗೆ ಒಂದೊಂದಾಗಿ ನಿಮಗೆ ಹೇಳಲಿದ್ದೇವೆ. ಬಹಳ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಗಂಭೀರ ಪ್ರಶ್ನೆಗಳಿವೆ. ನಾನು ಬಹಳ ಸಮಯದಿಂದ ತುಂಬಾ ತೊಂದರೆಗೊಂಡಿದ್ದೇನೆ. ವಿಷಯಗಳು ಏಕೆ ಸಿಲುಕಿಕೊಳ್ಳುತ್ತವೆ ಎಂದು ನನಗೆ ತಿಳಿಯುವುದಿಲ್ಲ. ಯಾರೋ ನಮ್ಮ ಕೆಲಸವನ್ನು ಹಾಳು ಮಾಡುತ್ತಿದ್ದಾರೆ ಎಂದು ನನಗೆ ಅನಿಸುತ್ತದೆ. ನಮ್ಮ ಕುಟುಂಬದ ಸಂತೋಷದ ಜೀವನದ ಮೇಲೆ ಯಾರೋ ಕೆಟ್ಟ ಕಣ್ಣು ಹಾಕಿದ್ದಾರೆ. ನಾನು ಯಾರ ವಿರುದ್ಧವೂ ಎಂದಿಗೂ ದ್ವೇಷ ಸಾಧಿಸಿಲ್ಲ ಎಂದು ನನಗೆ ತಿಳಿಯಿದೆ. ಆದರೂ ನಾನು ಮುಂದುವರಿಯುತ್ತಿದ್ದ ಹಾಗೆ ಶತ್ರುಗಳು ಸ್ವಯಂಚಾಲಿತವಾಗಿ ಹೊರಹೊಮ್ಮುತ್ತಿದ್ದಾರೆ. ಹಾಗಾಗಿ ನೀವು ಚಿಂತಿಸಬೇಕಾಗಿಲ್ಲ. ಏಕೆಂದರೆ ಶನಿ, ರಾಹು ಮತ್ತು ಕೇತು ಈಗ ನಿಮ್ಮ ವಿರುದ್ಧವಿದ್ದವರ ರಾಶಿಚಕ್ರದಲ್ಲಿ ನಿಂತಿದ್ದಾರೆ. ಈಗ ನ್ಯಾಯ ಸಿಗುತ್ತದೆ. ಆದರೆ ಯಾರು ಸರಿಯಾಗಿದ್ದಾರೋ ಅವರನ್ನು ನ್ಯಾಯದಿಂದ ನಡೆಸಲಾಗುತ್ತದೆ. ನೀವು ಸರಿಯಾಗಿದ್ದರೆ ನಿಮಗೆ ನ್ಯಾಯ ಸಿಗುತ್ತದೆ. ನೀವು ಯಾರಿಗಾದರೂ ತಪ್ಪು ಮಾಡಿದ್ದರೆ ಅದರ ಪರಿಣಾಮಗಳನ್ನು ನೀವು ಸಹ ಎದುರಿಸಬೇಕಾಗುತ್ತದೆ. ಆದರೂ ಶನಿ, ರಾಹು ಮತ್ತು ಕೇತು ಶತ್ರುವಿನ ಮನೆಗೆ ಸ್ಥಳಾಂತರಿಸಿದಾಗ ನಿಮ್ಮ ಜೀವನವು ಅಪಾರ ಸಂತೋಷದಿಂದ ತುಂಬಿ ತುಳುಗುತ್ತದೆ. ಏಕೆಂದರೆ ಅನೇಕ ಬದಲಾವಣೆಗಳು ನಿಮಗಾಗಿ ಕಾಯುತ್ತಿದ್ದವು. ಆದರೆ ಇಂದಿನವರೆಗೂ ನಿಮ್ಮ ರಾಹು ಸ್ಥಾನವು ಅನುಕೂಲವಾಗಿರಲಿಲ್ಲವೋ ಫಲಿತಾಂಶಗಳು ಸಿಗುತ್ತಿರಲಿಲ್ಲ. ಶನಿ ನಿಮ್ಮ ತಂದೆಯ ಬಲವನ್ನು ಪರೀಕ್ಷಿಸುತ್ತಿದ್ದನು ಮತ್ತು ಕೇತುವು ತಂತ್ರಗಳನ್ನು ಆಡುತ್ತಿದ್ದನು. ಆದರೆ ಈಗ ನಿಮ್ಮ ಜಾತಕವನ್ನು ಬಿಟ್ಟು ಅದು ನಿಮ್ಮ ಶತ್ರುಗಳ ಜಾತಕದಲ್ಲಿ ನೆಲೆಗೊಂಡಿದೆ. ಸಂತೋಷದ ಬಾಗಿಲುಗಳು ನಿಮಗಾಗಿ ತೆರೆಯಲಿವೆ. ಹಾಗಾದರೆ ನಿಮ್ಮ ಮೊದಲ ಸಂತೋಷ ಯಾವುದು? ನೀವು ಅಪಾರ ಗೌರವವನ್ನು ಪಡೆಯುತ್ತೀರಿ. ಎಲ್ಲೋ ಆಳದಲ್ಲಿ ನೀವು ಹಲವು ವರ್ಷಗಳಿಂದ ಗೌರವಕ್ಕಾಗಿ ಹಂಬಲಿಸುತ್ತಿದ್ದೀರಿ. ನೀವದನ್ನು ಅನುಭವಿಸಿದ್ದೀರಿ. 4 ಜನರು ನಿಂತಿರುವಲ್ಲಿ ಜನರು ನಿಮಗೆ ಅಷ್ಟೊಂದು ಗೌರವ ನೀಡುವುದಿಲ್ಲ ಎಂದು ನೀವು ಅರಿತುಕೊಂಡಿದ್ದೀರಿ. ಅವರು ನಿಮ್ಮನ್ನು ದೊಡ್ಡವರೆಂದು ಪರಿಗಣಿಸುವುದಿಲ್ಲ. ನೀವು ನಿಮ್ಮೊಳಗೆ ಯೋಚಿಸುತ್ತೀರಿ, ಒಂದು ದಿನ ಈ ಜನರು ನನ್ನನ್ನು ಹೊಗಳುತ್ತಾರೆ ಮತ್ತು ನನ್ನನ್ನು ಹಿಂಬಾಲಿಸುತ್ತಾರೆ. ಆದ್ದರಿಂದ ಒಬ್ಬ ವ್ಯಕ್ತಿ ಎಂದಿಗೂ ಮಾತನಾಡುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ಅವರ ಸಮಯ ಮಾತನಾಡುತ್ತದೆ ಮತ್ತು ಈಗ ನಿಮ್ಮ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಎಲ್ಲಾ ಗ್ರಹಸ್ಥಾನಗಳು ಸಂಪೂರ್ಣವಾಗಿ ಅನುಕೂಲವಾಗಿವೆ ಮತ್ತು ಮುಖ್ಯವಾಗಿ ನೀವು ಮಂಗಳನ ಬೆಂಬಲವನ್ನು ಪಡೆಯುತ್ತಿದ್ದೀರಿ. ಇದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಮತ್ತು ನೀವು ಅನೇಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಈ ಹಂತವನ್ನು ತಲುಪಿಸಿರುವುದರಿಂದ ನೀವು ತುಂಬಾ ಉತ್ತಮ ನಡವಳಿಕೆಯನ್ನು ಬೆಳೆಸಿಕೊಂಡಿದ್ದೀರಿ. ಆದ್ದರಿಂದ ನಿಮ್ಮ ಗೌರವ ಹೆಚ್ಚಾಗುವ ಸಾಧ್ಯತೆಯಿದೆ. ನಿಮ್ಮ ಬಾಕಿಯಿರುವ ಕೆಲಸವು ಪೂರ್ಣಗೊಳ್ಳಲಿದೆ. ವರ್ಷಗಳಿಂದ ಪೂರ್ಣಗೊಳ್ಳದ ಕೆಲವು ಕೆಲಸಗಳು ನೀವು ಬಹಳಷ್ಟು ಪ್ರಯತ್ನಿಸಿದ್ದೀರಿ, ಆದರೆ ಅದು ಸ್ಥಗಿತಗೊಂಡಿದೆ. ಟೆಂಡರ್ ಸಿಲುಕಿಕೊಂಡಿದ್ದರೆ ಅನುಮತಿ ಅಂಗೀಕರಿಸಲ್ಪಡುತ್ತಿಲ್ಲ. ಕೆಲವು ಕುಟುಂಬ ವಿಷಯ ಸಿಲುಕಿಕೊಂಡಿದ್ದರೆ, ಕೆಲವು ನ್ಯಾಯಾಲಯದ ವಿಷಯ ಸಿಲುಕಿಕೊಂಡಿದ್ದರೆ ಎಲ್ಲವೂ ಪೂರ್ಣಗೊಳ್ಳುತ್ತದೆ. ಇದು ಸಂಭವಿಸುತ್ತದೆ ಏಕೆಂದರೆ ನಿಮ್ಮ ದಾರಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತಿದ್ದವರು, ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಹಾಕುತ್ತಿದ್ದವರು, ನಿಮ್ಮ ಶತ್ರುಗಳು ಈಗ ಶಾಂತವಾಗಿ ಕುಳಿತುಕೊಳ್ಳುತ್ತಾರೆ. ರಾಹು, ಶನಿ ಮತ್ತು ಕೇತುಗಳು ಅವರನ್ನು ನಿಯಂತ್ರಿಸಲಿದ್ದಾರೆ. ಅವರು ನಿಮ್ಮ ಪ್ರಗತಿಯನ್ನು ತಡೆಯುವುದನ್ನು ತಡೆಯುತ್ತಾರೆ. ಈಗ ಒಬ್ಬೊಬ್ಬರಾಗಿ ಸರಿಯಾದ ಜನರು ನಿಮ್ಮ ಜೀವನದಲ್ಲಿ ಬರುತ್ತಾರೆ. ಒಬ್ಬ ವ್ಯಕ್ತಿಯ ಕೆಟ್ಟ ಸಮಯಗಳು ಕೊನೆಗೊಂಡಾಗ ಕೆಟ್ಟ ಜನರು ಸಹ ಅವರೊಂದಿಗೆ ಹೋಗುತ್ತಾರೆ. ನಂತರ ಅದೃಷ್ಟ ಜೀವನದಲ್ಲಿ ಬರುತ್ತದೆ. ಒಳ್ಳೆಯ ಜನರು ಬರುತ್ತಾರೆ. ಒಬ್ಬೊಬ್ಬರಾಗಿ ಒಳ್ಳೆಯ ಜನರು ನಿಮ್ಮ ಜೀವನದಲ್ಲಿ ಬರುತ್ತಾರೆ. ಯಾರಾದರೂ ನಿಮಗೆ ಒಳ್ಳೆಯ ಸಲಹೆ ನೀಡುತ್ತಾರೆ. ನಿಮಗೆ ಅಗತ್ಯವಿರುವಾಗ ಯಾರಾದರೂ ಆರ್ಥಿಕ ಬೆಂಬಲವನ್ನು ನೀಡುತ್ತಾರೆ. ಯಾರಾದರೂ ನಿಮ್ಮನ್ನು ನಿಂದಿಸದೆ ನಿಮಗೆ ಒಳ್ಳೆಯದನ್ನು ಹೇಳುತ್ತಾರೆ ಮತ್ತು ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಬೆಂಬಲಿಸುತ್ತಾರೆ. ಈ ಜಗತ್ತಿನಲ್ಲಿ ಒಳ್ಳೆಯ ಜನರೂ ಸಹ ಇದ್ದಾರೆ ಎಂದು ನೀವು ಅರಿತುಕೊಳ್ಳುವಿರಿ. ಇಲ್ಲಿಯವರೆಗೆ ನಾನು ಕೆಟ್ಟ ಜನರನ್ನು ಮಾತ್ರ ಎದುರಿಸಿದ್ದೆ, ಆದರೆ ಈಗ ಒಬ್ಬೊಬ್ಬರಾಗಿ ಎಲ್ಲಾ ಒಳ್ಳೆಯ ಜನರು ನಿಮ್ಮ ಜೀವನದಲ್ಲಿ ಬರುತ್ತಾರೆ. ಅವರು ನಿಮಗೆ ಒಳ್ಳೆಯದನ್ನು ಕಲಿಸುತ್ತಾರೆ ಮತ್ತು ನಿಮ್ಮನ್ನು ಬೆಂಬಲಿಸುತ್ತಾರೆ. ಬದಲಾವಣೆಯ ಸಮಯ ಬಂದಿದೆ ಎಂದು ನೀವು ಅರಿತುಕೊಳ್ಳುತ್ತೀರಿ. ಒಳ್ಳೆಯದೆಲ್ಲವೂ ನಿಮ್ಮ ಜೀವನದಲ್ಲಿ ಬಂದಿದೆ.
ಅದೇ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವೂ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಮತ್ತೊಮ್ಮೆ ಎಷ್ಟು ಬಲಗೊಳ್ಳುತ್ತದೆ ಎಂದರೆ, ನೀವು ನಿಮ್ಮ ಸ್ವಂತ ಆತ್ಮವಿಶ್ವಾಸದ ಮೂಲಕವೇ ಕೆಲಸಗಳನ್ನು ಸಾಧಿಸುವಿರಿ, ಅಥವಾ ನೀವು ಅವುಗಳನ್ನು ತಕ್ಷಣವೇ ಪೂರ್ಣಗೊಳಿಸುವಿರಿ, ಏಕೆಂದರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರುತ್ತದೆ ಮತ್ತು ಈ ನಂಬಿಕೆಯೇ ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಈ ಪರಿಹಾರವನ್ನು ಅನುಸರಿಸಲು ಮರೆಯಬೇಡಿ. ಪ್ರತಿ ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಮತ್ತು ನೆನಪಿನಲ್ಲಿಡಿ, ನಾನು ನನ್ನ ಕ್ರಿಯೆಗಳನ್ನು ಸುಧಾರಿಸುತ್ತಿದ್ದೇನೆ. ಶನಿದೇವ, ನನಗೆ ಸರಿಯಾದ ಮಾರ್ಗವನ್ನು ತೋರಿಸು. ನೀವು ನಿಮ್ಮನ್ನು ಸುಧಾರಿಸಿಕೊಳ್ಳಲು ಉಪಕ್ರಮವನ್ನು ತೆಗೆದುಕೊಂಡಾಗ ಮಾತ್ರ ಶನಿದೇವನು ನಿಮ್ಮನ್ನು ಬೆಂಬಲಿಸುತ್ತಾನೆ. ಈಗ ರಾಹು ಶತ್ರುರಾಶಿಯಲ್ಲಿದ್ದರೆ ನೀವು ಯಾವ ಪರಿಹಾರವನ್ನು ತೆಗೆದುಕೊಳ್ಳಬೇಕು? ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ನಿಮ್ಮ ತಲೆಯ ಮೇಲೆ 7 ಬಾರಿ ತಿರುಗಿಸಿ, ಅದನ್ನು ಅಡ್ಡಹಾದಿಯಲ್ಲಿಡಿಸಿ ಮತ್ತು ಹಿಂತಿರುಗಿ ನೋಡಬೇಡಿ. ನನ್ನ ಜೀವನದ ಎಲ್ಲಾ ಭ್ರಮೆಗಳು ಮತ್ತು ವಂಚನೆಗಳು ಇಲ್ಲಿಯೇ ಕೊನೆಗೊಳ್ಳಲಿ ಎಂದು ಹೇಳಿ. ಈ ಪರಿಹಾರವನ್ನು ಅನುಸರಿಸುವುದರಿಂದ ಅಪಾರ ಮಾನಸಿಕ ಶಾಂತಿ ಬರುತ್ತದೆ. ನೀವು ಖಿನ್ನತೆಯನ್ನು ಅನುಭವಿಸುತ್ತಿದ್ದರೆ ಅಥವಾ ನಿರಂತರ ಬಗೆಹರಿಯದ ಸಮಸ್ಯೆಯನ್ನು ಹೊಂದಿದ್ದರೆ ಈ ಪರಿಹಾರವು ತುಂಬಾ ಪರಿಣಾಮಕಾರಿ ಎಂದು ಸಾಬೀತುಪಡಿಸುತ್ತದೆ. ನೀವು ಖಂಡಿತವಾಗಿಯೂ ಈ ಪರಿಹಾರವನ್ನು ಈಗಲೇ ಪ್ರಯತ್ನಿಸಬೇಕು. ಅಲ್ಲದೆ ಕೇತುವಿನ ಪರಿಹಾರವೆಂದರೆ, ನಿಮ್ಮ ಹೃದಯ ಮುರಿದಾಗ, ನಿಮ್ಮ ಪ್ರೀತಿಪಾತ್ರರಲ್ಲಿ ನೀವು ನಂಬಿಕೆಯನ್ನು ಕಳೆದಾಗ, ಈ ಜಗತ್ತಿನಲ್ಲಿ ಯಾರೂ ಉಪಯುಕ್ತರಲ್ಲ ಎಂದು ನೀವು ಭಾವಿಸಿದಾಗ, ಎಲ್ಲರೂ ಸ್ವಾರ್ಥದಲ್ಲಿ ಮಾತ್ರ ಆಸಕ್ತಿ ಇರುವಾಗ, ನಂತರ ನೀವು ಯಾವುದೇ ಕಪ್ಪು ನಾಯಿ, ಯಾವುದೇ ಪ್ರಾಣಿಗೆ ಬ್ರೆಡ್ ತಿನ್ನಿಸಬೇಕು ಮತ್ತು ಅವರಿಗೆ ಸೇವೆ ಮಾಡಬೇಕು. ನೀವು ಆ ಬ್ರೆಡ್ಡಿಗೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಚ್ಚಿದರೆ ನಿಮ್ಮ ಕೆಲಸವು ಇನ್ನಷ್ಟು ಪ್ರತಿಫಲದಾಯಕವಾಗಿರುತ್ತದೆ. ನೀವು ಸರಿಯಾದ ಮಾರ್ಗವನ್ನು ಕಂಡುಹಿಡಿಯುವಿರಿ. ನೀವು ಈ ಪ್ರಪಂಚದ ಜನಸಂದದಲ್ಲಿ ಹೊಳೆಯುವಿರಿ ಮತ್ತು ಸಮಯ ಪ್ರತಿಯೊಬ್ಬರ ನಿಜವಾದ ಸ್ವರೂಪವನ್ನು ಬಹಿರಂಗಪಡಿಸುತ್ತದೆ ಮತ್ತು ನಿಮ್ಮನ್ನು ಬೆಂಬಲಿಸುವ ಏಕೈಕ ವ್ಯಕ್ತಿ ದೇವರು ಎಂದು ಅರಿತುಕೊಳ್ಳುವಿರಿ. ಆದರೆ ಜೀವನದಲ್ಲಿ ಗ್ರಹಗಳು ಯಾರನ್ನೂ ನಾಶ ಮಾಡುವುದಿಲ್ಲ, ಅವು ಸತ್ಯವನ್ನು ಮಾತ್ರ ಹೊರತರುತ್ತವೆ. ನೀವು ಈ ಸಮಯವನ್ನು ಚೆನ್ನಾಗಿ ಕಳೆದರೆ ಭವಿಷ್ಯದಲ್ಲಿ ನಿಮ್ಮನ್ನು ಉನ್ನತ ಎತ್ತರಕ್ಕೆ ಕೊಂಡೊಯ್ಯುವ ಅವಧಿ ಬರುತ್ತದೆ. ಆದರೆ ನೀವು ಯಾವಾಗಲೂ ಪ್ರತಿಯೊಂದು ಸನ್ನಿವೇಶದಲ್ಲೂ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಏಕೆಂದರೆ ನೀವು ನೋಡಿದ ಹಾಗೆ ಯಾರೂ ಕಬ್ಬಿಣವನ್ನು ನಾಶ ಮಾಡುವುದಿಲ್ಲ, ಯಾರೂ ಕಬ್ಬಿಣವನ್ನು ಮುರಿಯುವುದಿಲ್ಲ, ಯಾರೂ ಅದನ್ನು ಹಾಳು ಮಾಡುವುದಿಲ್ಲ, ಆದರೆ ಅದರ ಸ್ವಂತ ತುಕ್ಕು ಅದನ್ನು ಹಾಳು ಮಾಡುತ್ತದೆ. ಅದೇ ರೀತಿ ಯಾರೂ ಮನುಷ್ಯನನ್ನು ಕೆಡವುವುದಿಲ್ಲ, ಯಾರೂ ಅವನನ್ನು ನಾಶ ಮಾಡುವುದಿಲ್ಲ, ಆದರೆ ಅವನ ಸ್ವಂತ ಕಾರ್ಯಗಳು, ಅವನ ಸಂಕುಚಿತ ಚಿಂತನೆ, ಅವನ ತಪ್ಪು ನಡವಳಿಕೆ ಅವನನ್ನು ನಾಶ ಮಾಡುತ್ತವೆ. ಆದ್ದರಿಂದ ನಿಮ್ಮ ಕಾರ್ಯಗಳಿಗೆ ಗಮನ ಹರಿಸುವುದು ಮುಖ್ಯ, ನಿಮ್ಮ ಆಲೋಚನೆಗಳಿಗೆ ಗಮನ ಹರಿಸುವುದು ಮುಖ್ಯ ಮತ್ತು ನಿಮ್ಮ ನಡವಳಿಕೆಯನ್ನು ಸುಧಾರಿಸುವುದು ಮುಖ್ಯ. ಆಗ ನಿಮ್ಮ ಜಾತಕದಲ್ಲಿ ಎಲ್ಲಾ ಗ್ರಹಗಳು ಅನುಕೂಲವಾಗುತ್ತವೆ ಮತ್ತು ನಿಮಗೆ ಲೆಕ್ಕವಿಲ್ಲದಷ್ಟು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ನೀವು ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ಇಷ್ಟಪಡಲು ಮರೆಯಬೇಡಿ. ಅಲ್ಲದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ಎಲ್ಲಾ ವೀಕ್ಷಕರಿಗೂ ತುಂಬಾ ಧನ್ಯವಾದಗಳು.